ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಚಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸದ ನಂತರ ಇವತ್ತೊಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಸೊ ಈ ಒಂದು ವಿಡಿಯೋ ಏನಿದೆ ನೋಡಿ, ಲೈಕ್ ಇದೊಂದು ಅರ್ಜೆಂಟ್ ಸಂದೇಶ ನಿಮಗಿರ್ಬೋದು. ಲೈಕ್ ನನಗೆ ತುಂಬ ನಂಬರ್ ಕಾಣ್ತಾ ಇದೆ. ಯಾವುದು ಅಂತಂದರೆ 1111. ಓಕೆ, ಸೊ 1111 ಆ ಪೋರ್ಟಲಿಂದ ಏನೋ ಒಂದು ನಿಮಗೆ ಮೆಸೇಜ್ ಇದೆ. ಸೊ 1111 ಇನ್ನೂ ಬರಬೇಕಷ್ಟೇ. ಬಟ್ ಸ್ಟಿಲ್ ನಾವು ನೋಡೋಣ ಯಾಕೆ ಈ ನಂಬರ್ ಪದೇ ಪದೇ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ನಿಮ್ಗೇನಾದರೂ ಬೇರೆ ನಂಬರ್ಸ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದರೆ ಇಟ್ಸ್ ಓಕೆ, ಫೈನ್. ಇದರಲ್ಲಿ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ನನಗೆ ತುಂಬ ಜನ DM ಮಾಡಿದ್ದಾರೆ. ಏನು ಅಂತಂದರೆ ಲೈಕ್ ನಮ್ಗೆ ಈ ಥರ ಏಂಜಲ್ಸ್ ನಂಬರ್ ನೋಡೋದಕ್ಕೆ ಸಿಗ್ತಾ ಇದೆ, ಏನಕ್ಕಿದು ಸಿಗ್ತಾ ಇದೆ ಅನ್ನೋದು. ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತೀನಿ, ನಿಮಗೆ ಯಾವಾಗ ಏಂಜಲ್ಸ್ ನಂಬರ್ ನೋಡೋದಕ್ಕೆ ಸಿಗುತ್ತೆ ನೋಡಿ, ತಕ್ಷಣ ನಿಮ್ಮ ಮೊಬೈಲಲ್ಲಿರ್ಬೋದು, ಇಲ್ಲಾಂದರೆ ಪುಸ್ತಕದಲ್ಲಿರ್ಬೋದು, ಆ ಟೈಮಲ್ಲಿ ನೀವು ಏನನ್ನ ಯೋಚನೆ ಮಾಡ್ತಾ ಇರ್ತೀರ ನೋಡಿ, ಅದನ್ನು ಬರೀರಿ. ಓಕೆ, ಅದನ್ನು ಬರೀರಿ. 21 ಡೇಸ್ ಇದನ್ನು ಮಾಡಿ. 21 ಡೇಸ್ ಆಫ್ಟರ್ ನಿಮಗೆ ಆನ್ಸರ್ ಅದರಲ್ಲಿ ಸಿಗುತ್ತೆ. ಏನಕ್ಕೆ ನಿಮಗೆ ಲೈಕ್ ಈ ನಂಬರ್ ಕಾಣ್ತಾ ಇತ್ತು ಅನ್ನೋದು. ಓಕೆ, ಸೊ ಎಸ್, ಬನ್ನಿ ನೋಡೋಣ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು ನೀವು. ಓಕೆ, ಇನ್ಸ್ಟಾಗ್ರಾಮಲ್ಲಿ ನೀವಿಲ್ಲ ಅಂತಂದರೆ ನೀವು ಮೇಲ್ ಕೂಡ ಮಾಡ್ಬೋದು, ನನಗೆ Gmail ಕೂಡ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. Okay, so 7 of Pentacles, 2 of Swords ಇದೆ ಇಲ್ಲಿ. ಓಕೆ, ನೋಡಿ ಫಸ್ಟ್ ಮೆಸೇಜ್ ನನಗೆ ಇಲ್ಲಿ ಏನು ಸಿಗ್ತಾ ಇದೆ ಅಂತಂದರೆ ಇರೋದ್ರಲ್ಲಿ ಖುಷಿ ಪಡಿ ಅನ್ನೋದು. ಓಕೆ, ಇರೋದ್ರಲ್ಲಿ ಖುಷಿ ಪಡಿ, ಯಾವುದು ನಿಮ್ಮಲ್ಲಿ ಇಲ್ಲ ನೋಡಿ ಅದರ ಬಗ್ಗೆ ಚಿಂತೆ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇದ್ರೆ. ಎಸ್, ದ ಮೂನ್ ಕಾರ್ಡ್ ಆ್ಯಂಡ್ ಎರಡರಲ್ಲೂ ಕೂಡ ಫುಲ್ ಮೂನ್ ಇದೆ. ಓಕೆ, ಸೊ ಫುಲ್ ಮೂನ್ ರಿಚುವಲ್ಸ್ ಮಾಡಿ. ಫುಲ್ ಮೂನ್, ಓಕೆ, ಆ್ಯಂಡ್ ಫುಲ್ ಮೂನ್ ಏನಿದೆ ನೋಡಿ ತುಂಬ ಸಿಗ್ನಿಫಿಕೆಂಟ್ ಇದೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ, ಯಾರಿಗೆಲ್ಲ ಈ ವಿಡಿಯೋ ರೀಚ್ ಆಗಿದೆ ನೋಡಿ, ಫುಲ್ ಮೂನ್ ರಿಚುವಲ್ಸ್ ಮಾಡಿ. ಸೊ ಫುಲ್ ಮೂನ್ ಇತ್ತೀಚೆಗೆ ಆಗೋಯ್ತು. ನೆಕ್ಸ್ಟ್ ಬರುವಂಥ ಫುಲ್ ಮೂನ್, ನ್ಯೂ ಮೂನ್ ಹೇಳ್ತಾ ಇಲ್ಲ, ಫುಲ್ ಮೂನ್. ಓಕೆ, ಸೊ ಫುಲ್ ಮೂನಲ್ಲಿ ನೀವು ಮ್ಯಾನಿಫೆಸ್ಟ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಕಾರ್ಡ್ಸ್, ಏಂಜಲ್ಸ್ ಅದನ್ನು ಹೇಳ್ತಾ ಇದ್ದಾರೆ. ಬಟ್ ಥಿಂಗ್ ಇಸ್ ದ್ಯಾಟ್ ಏನು ಅಂತಂದರೆ, ನಿಮಗೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ವಿಶ್ವಾಸ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ, ನಿಮ್ಮ ಮೇಲೆ ತುಂಬಾ ಡೌಟ್ ಮಾಡ್ಕೊಳ್ತೀರಾ. ಆ್ಯಂಡ್ ಇದಾಗುತ್ತಾ ನಾನು ಮಾಡಿದರೆ, ಆಗೋದಿಲ್ವಾ, ಜನರು ಏನು ತಿಳ್ಕೊಳ್ತಾರೆ, ನಾನು ಮಾಡೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಅನ್ನೋದು. ಬಟ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದೆ ಅಂತಂದರೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಓಕೆ, ಆ್ಯಂಡ್ ನಿಮ್ಮ ಯಾವುದೇ ಥರದ ಕೆಲಸಕ್ಕೆ ನೀವು ಕೈ ಹಾಕ್ತೀರಾ ನೋಡಿ, ಅದನ್ನು ತುಂಬ ಕಾಮ್ ಮೈಂಡಲ್ಲಿ ನಿಮಗೆ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ತುಂಬಾ ಕಾಮ್ ಮೈಂಡ್. ಆ್ಯಂಡ್ ಇಲ್ಲಿ ನಾನು ತುಂಬ ಭಯ ನೋಡ್ತಾ ಇದ್ದೀನಿ, ಎಲ್ಯೂಷನ್ ಇದೆ, ಎಂಜೈಟಿ ಇದೆ, ಕೆಲವೊಬ್ಬರಿಗೆ ತುಂಬ ಆತಂಕ, ಗಾಬರಿ ಇದೆ. ನೀವು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡ್ತಾ ಇಲ್ಲ. ಏನಕ್ಕೆ ಆ ಥರ ಮಾಡ್ತಾಯಿದ್ರೆ, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಓಕೆ, 4 ಆಫ್ ಕಪ್ಸ್ ಇದೆ ಇಲ್ಲಿ, ಬಾಟಮ್ ಆಫ್ ದ ಡೆಕ್ 4 ಆಫ್ ಕಪ್ಸ್. ಅದೇ ನಾನು ಹೇಳಿದ್ದಲ್ಲ, ಇದ್ದಿದ್ರಲ್ಲಿ ನಿಮ್ಮಲ್ಲಿ ಏನಿದೆ ನೋಡಿ ಅದರಲ್ಲಿ ಖುಷಿ ಪಡೀರಿ. ನಿಮ್ಮಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ದುಃಖ ಪಟ್ಕೊಳ್ಬೇಡಿ. ಓಕೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಓಕೆ, ಸೊ ನಿಮಗೇನಾದರೂ ಆತಂಕ, ಗಾಬರಿ ಏನಾದರೂ ಆಗುತ್ತೆ ಅಂತಂದರೆ ತಕ್ಷಣ ಕಣ್ಣನ್ನು ಮುಚ್ಕೊಳ್ಳಿ. ನಿಮ್ಮ ರೈಟ್ ಹ್ಯಾಂಡ್ ಏನಿದೆ ನೋಡಿ ಅದನ್ನ ನಿಮ್ಮ ಹೃದಯ ಹತ್ರ ಇಟ್ಕೊಳ್ಳಿ, ಎದೆ ಹತ್ರ ಇಟ್ಕೊಂಡು ಒಂದು ಒಳ್ಳೆ ಶ್ವಾಸನ ತಗೊಳ್ಳಿ. ಆ ಥರ ಮಾಡಿ. ಭಯ ಆಗುತ್ತೆ, ಗಾಬರಿ ಆಗುತ್ತೆ, ಲೈಕ್ ಎಂಜೈಟಿ ಇದೆ ಅನ್ನೋರು. ಓಕೆ, ಸೊ ನಿಮಗೆ ನಿಮ್ಮ ಮೈಂಡನ್ನು ಆದಷ್ಟು ಕಾಮ್ ಇರಿಸುವಂಥ ಅವಶ್ಯಕತೆ ಇದೆ. ನೀವು ಕಾಮಾಗಿ ಮಾಡಬೇಕಾಗತ್ತೆ. ಲೈಕ್ ಅದು ಡಿಸಿಷನ್ಸ್ ಕೂಡ ಇರ್ಬೋದು. ಇನ್ಡಿಸಿಸಿವ್ ನೀವು ತುಂಬ ಆಗ್ತೀರಾ ಬೇಗ. ಲೈಕ್ ನಿಮಗೆ ಕೆಲವೊಮ್ಮೆ ಡಿಸಿಷನ್ಸ್ ತೊಗೊಳೋದಕ್ಕೆ ಆಗಲ್ಲ. ಈ ಡಿಸಿಷನ್ಸ್ ತೊಗೊಳ್ಬೇಕೋ ಬೇಡವೋ, ನಾನು ಮಾಡ್ತಾ ಇರೋದು ಸರಿಯೋ ತಪ್ಪೋ ಅನ್ನೋದು.
ಓಕೆ. ಸೊ ಆ ಥರ ಯಾವ ಭಾವನೆಯನ್ನು ಇಟ್ಕೊಳ್ಬೇಡಿ. ನೀವೇನು ಕೆಲಸ ಮಾಡ್ತೀರ ನೋಡಿ, ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಓಕೆ. ಆ್ಯಂಡ್ ನಗೋದನ್ನು ಕಲೀರಿ. ಯಾವಾಗ ನೋಡಿದರೂ ಸೀರಿಯಸ್ ಆಗಿರಬೇಡಿ. ಆ್ಯಂಡ್ ಯಾವಾಗ ನೋಡಿದರೂ ಲೈಕ್ ಹಣದ ಬಗ್ಗೆ ಚಿಂತೆ ಮಾಡಬೇಡಿ. ಸೊ ಹಣನ ನಾನು ಹೇಗೆ ಮಾಡೋದು, ಹೇಗೆ ಲೈಕ್ ಇರುತ್ತೆ ಅಲ್ವಾ ನಮಗೆ. ಸೊ ಇವರಲ್ಲಿ ಈ ಥರ ಹಣ ಇದೆ, ನನ್ನಲ್ಲಿ ಯಾಕಿಲ್ಲ, ಹೇಗೆ ನಾನು ಹಣನ ಮಾಡೋದು ಅಂತ. ಹಣ ನಿಮ್ಮ ಹಿಂದೆ ಬರುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಏನಿದೆ ನೋಡಿ, ಅದನ್ನ ಇನ್ನಷ್ಟು ನರ್ಚರ್ ಮಾಡಿ. ಒಳ್ಳೆ ಸ್ಕಿಲ್ ಇದೆ ಅಂತಂದರೆ ಅದನ್ನ ಇನ್ನಷ್ಟು ನರ್ಚರ್ ಮಾಡಿ, ಪಾಲಿಷ್ ಮಾಡಿ, ಆ್ಯಂಡ್ ಅದರಿಂದ ನೀವು ಹೇಗೆ ಹಣನ ಗಳಿಸಬಹುದು ಅನ್ನೋದನ್ನು ನೋಡಿ. ಓಕೆ. ಸೊ ಅಂತಹ ಮೆಸೇಜ್ ನನಗೆ ಇಲ್ಲಿ ಸಿಗ್ತಾ ಇದೆ ಏಂಜಲ್ಸಿಂದ. ಥ್ಯಾಂಕ್ ಯು ಏಂಜಲ್ಸ್. ಸಿಕ್ಸ್ ಆಫ್ ಕಪ್ಸ್ ಇದೆ ಇಲ್ಲಿ. ಓಕೆ. ಓಕೆ, ತೋರಿಸುವಾಗಿಲ್ಲ ನನಗೆ ದ ಸ್ಟಾರ್ ಕಾರ್ಡ್. ಓಕೆ, ಹೋಪನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ. ಆದರೆ ನೀವೇನು ಕೆಲಸ ಮಾಡ್ತೀರಾ ನೋಡಿ, ಅದರಲ್ಲಿ ಹೋಪ್, ವಿಶ್ವಾಸ, ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದು ಇಲ್ಲ ಅಂತಂದರೆ ಏನೂ ಇಲ್ಲ. ಓಕೆ. ಸೊ ಜಸ್ಟ್ ನಾನು ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಜಸ್ಟ್ ಅಪ್ರಿಷಿಯೇಟ್ ಯುವರ್ ಯಂಗರ್ ಸೆಲ್ಫ್. ನಿಮ್ಮ ನೀವು ಹೆಂಗಿರಬೇಕಾದ್ರೆ ನೀವು ಹೇಗಿದ್ರಿ ಜಸ್ಟ್ ವಿಜುವಲೈಸ್ ಮಾಡಿ. ನಿಮ್ಮ ಕನಸುಗಳು ಏನಿತ್ತು ನಿಜವಾಗ್ಲೂ ರೈಟ್ ನಾವು ಅದನ್ನ ನೀವು ಪೂರೈಸ್ತಾ ಇದ್ದೀರಾ ಇಲ್ವಾ ಅನ್ನೋದನ್ನು ನೋಡಿ. ಓಕೆ. ಸೊ ಆದಷ್ಟು ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಬೇರೆಯವರ ಜೊತೆಗಿನ ರಿಲೇಷನ್ಶಿಪ್ಗಿಂತ ನಿಮ್ಮ ಜೊತೆಗಿನ ರಿಲೇಷನ್ಶಿಪ್ ಹೇಗಿದೆ ಅನ್ನೋದನ್ನು ನೋಡಿ. ಓಕೆ. ಸೊ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ತೀರಾ, ನಿಮ್ಮನ್ನು ನೀವು ಪ್ರೌಡ್ ಫೀಲ್ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋದನ್ನು ನೋಡುವಂಥ ಅವಶ್ಯಕತೆ ಇದೆ. ಓಕೆ. ಸೊ ನಿಮಗೆ ನೀವು ಕ್ವಶನ್ನ ಹಾಕಬೇಕಾಗತ್ತೆ. ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ತೀರಾ ಅಂತಂದರೆ ಏನಕ್ಕೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಪ್ರೌಡ್ ಫೀಲ್ ಮಾಡ್ತಾ ಇದ್ದೀರಾ ಅಂತಂದರೆ ಏನಕ್ಕೆ ನೀವು ನಿಮ್ಮನ್ನು ನೀವು ಪ್ರೌಡ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದನ್ನು ನಿಮಗೆ ನೀವು ಕೇಳುವಂಥ ಅವಶ್ಯಕತೆ ಇದೆ. ಬಾಟಮ್ ಆಫ್ ದ ಡೆಕ್, ಕಿಂಗ್ ಆಫ್ ವಾಂಡ್ಸ್. ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ನಿಮಗೆ ಲೈಫಲ್ಲಿ ನೀವು ಇನ್ನಷ್ಟು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಜಸ್ಟ್ ಪ್ಲ್ಯಾನ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ. ಯು ಜಸ್ಟ್ ನೀಡ್ ಅ ಪ್ಲ್ಯಾನ್. ಸೊ ಪ್ಲ್ಯಾನ್ ಮಾಡುವಂಥ ಅವಶ್ಯಕತೆ ಇದೆ. ಪ್ಲ್ಯಾನ್ ಮಾಡಿ. ಓಕೆ. ಪ್ಲ್ಯಾನ್ ಮಾಡಿ ಆ್ಯಂಡ್ ನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡಿ. ಬರೀ ಪ್ಲ್ಯಾನ್ ಮಾಡೋದ್ರಲ್ಲ, ಎಕ್ಸಿಕ್ಯೂಟ್ ಮಾಡುವಂತಹ ಕೂಡ ಅವಶ್ಯಕತೆ ಇದೆ ನಿಮಗೆ. ಓಕೆ. ಸೊ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೆ. ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಕೂಡ ಇದೆ. ಓಕೆ. ನೀವು ಒಂದು ಒಳ್ಳೆ ಲೈಕ್ ನೀವು ಹೇಗೆ ಅಂತಂದರೆ, ನೀವು ಯಾವುದನ್ನು ಪ್ಲ್ಯಾನ್ ಮಾಡ್ತೀರಾ, ಯಾವುದನ್ನು ಎಕ್ಸಿಕ್ಯೂಟ್ ಮಾಡ್ತೀರಾ ನೋಡಿ, ಅದು 100% ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ. ಓಕೆ. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು ಫಸ್ಟ್ ಆಫ್ ಆಲ್. ಓಕೆ. ನಿಮ್ಮ ಪ್ಯಾಷನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಓಕೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಇಲ್ಲಿ ಲೈಕ್ ಈಗೋ ಏನಾದರೂ ಇದ್ದರೆ ಅದನ್ನ ಬದಿಗಿಡಿ. ಫಾರ್ ಎಕ್ಸಾಂಪಲ್, ನಾನೇ ಮಾತಾಡಬೇಕು, ಯಾಕೆ ನಾನೇ ಮಾತಾಡಬೇಕು, ನನ್ನ ಮುಂದೆ ಯಾರಿದ್ದಾರೆ ಅವರು ಮಾತಾಡಲಿ. ಸೊ ಸ್ವಲ್ಪ ಜಂಟಲ್ ಭಾವ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಲೆಟ್ಸ್ ಸಿ ಏಂಜಲ್ಸಿಂದ ಏನು ಮೆಸೇಜ್ ಇದೆ ಅಂತ ಇದರಲ್ಲಿ ನೋಡೋಣ. ಲೈಕ್ ಯಾವುದೇ ಥರದ ನಿಮಗೆ ಏಂಜಲ್ಸ್ ನಂಬರ್ ಇರ್ಬೋದು ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದರೆ. ಸೊ ಲೆಟ್ಸ್ ಸಿ. ಸೊ ಪೀಸ್ಫುಲ್ ರೆಸಲ್ಯೂಷನ್, ನಿಮ್ಮ ಲೈಫಲ್ಲಿ ಪೀಸ್ಫುಲ್ ಬರುತ್ತೆ, ಪೀಸ್ ಬರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಹೆಚ್ಚು ಇಲ್ಲಿ ಏಂಜಲ್ಸ್ ನಂಬರ್ ನೋಡೋದಕ್ಕೆ ಸಿಗಬಹುದು, ಸ್ಪೆಷಲಿ 1111. ಓಕೆ. ಸೊ 1111 ನಿಮಗೆ ಹೆಚ್ಚು ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದರೆ ಇಟ್ ಮೀನ್ಸ್ ದ್ಯಾಟ್ ಪೀಸ್ಫುಲ್ ರೆಸಲ್ಯೂಷನ್, ನಿಮ್ಮ ಲೈಫಲ್ಲಿ ಪೀಸ್ ಬರುತ್ತೆ. ಇಲ್ಲಿ ತನಕ ಎಷ್ಟು ಕಷ್ಟಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ನೋಡಿ, ಅಲ್ಲಿ ಪೀಸ್ ಬರುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಕೂಡ ಏನು ಅಂತಂದರೆ, ಪೀಸನ್ನು ಚೂಸ್ ಮಾಡಿ. ಓಕೆ. ಆ್ಯಂಡ್ ನಿಮ್ಮ ಬಾಡಿನ ಕೂಡ ಅಷ್ಟೇ ತುಂಬ ತಂಪಾಗಿಟ್ಕೊಳ್ಳಿ, ಹೀಟ್ ಮಾಡ್ಕೊಳ್ಬೇಡಿ. ಓಕೆ. ಇದು ಎಲ್ರಿಗೂ ರೆಸನೇಟ್ ಆಗೋದಿಲ್ಲ, ಕೆಲವರಿಗೆ ಮಾತ್ರ. ಅದಕ್ಕೆ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಹೈಡ್ರೇಷನ್, ನಿಮ್ಮ ಬಾಡಿನ ತುಂಬ ಹೈಡ್ರೇಟ್ ಮಾಡಿ. ಆ್ಯಂಡ್ ಆದಷ್ಟು ಕೂಲ್, ತಂಪು ಏನಿದೆ ನೋಡಿ ಅದನ್ನ ಚೂಸ್ ಮಾಡಿ. ಹಾಗಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿರುವ ನೀರನ್ನು ಕುಡಿಬೇಡಿ, ಆ ಥರ ಹೇಳ್ತಾ ಇಲ್ಲ ನೋಡಿ. ಸೊ ನಿಮಗೆ ಎಷ್ಟೆಲ್ಲ ಏಂಜಲ್ಸ್ ನಂಬರ್ ನೋಡೋದಕ್ಕೆ ಸಿಗ್ತಾ ಇದೆ, ಏನಕ್ಕೆ ಸಿಗ್ತಾ ಇದೆ ಅಂತಂದರೆ, ದ ಸಿಚುವೇಶನ್ ವಿಲ್ ಇಂಪ್ರೂವ್. ರೈಟ್ ನಾವು ಏನು ಸಿಚುವೇಶನ್ ಇದೆ ಅಲ್ಲಿ ಇಂಪ್ರೂವ್ಮೆಂಟ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಿಮಗೆ ಏಂಜಲ್ಸ್ ನಂಬರ್ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಯುವರ್ ಆನ್ಸರ್ ಈಸ್ ಎಸ್. ಎಷ್ಟೊಂದು ಏಂಜಲ್ಸ್ ನಂಬರ್ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದರೆ ಅದರ ಅರ್ಥ ಏನು ಅಂತಂದರೆ,
ನಿಮ್ಮಲ್ಲಿ ಏನಾದರೂ ಕ್ವಶನ್ ಇರ್ಬೋದು, ಲೈಕ್ ನಾನು ಈ ಕೆಲಸನ ಮಾಡಬೇಕಾ ಬೇಡವೋ, ಅಲ್ಲ ಇವರು ನನಗೆ ಒಳ್ಳೆ ಪಾರ್ಟ್ನರ್ ಹೌದೋ ಅಲ್ವೋ, ಇಲ್ಲ ಆ ಥರದ್ದು ತುಂಬ ಕ್ವಶನ್ಸ್ಗಳು ನಿಮಗೆ ನಿಮ್ಮ ಮೈಂಡಲ್ಲಿ ಬರ್ಬೋದು. ಅದಕ್ಕೆ ಆನ್ಸರ್ ಈಸ್ ಎಸ್. ನಿಮ್ಮ ಕ್ವಶನಿಗೆ ಆನ್ಸರ್ ಈಸ್ ಎಸ್. ಓಕೆ, ಆನ್ಸರ್ ಈಸ್ ಎಸ್. ಹಾಗಂತ ಹೇಳಿಬಿಟ್ಟು ಈ ಕ್ವಶನ್ಗೆ ಆನ್ಸರ್ ಎಲ್ರಿಗೂ ಎಸ್ ಅಂತ ಹೇಳೋದಿಲ್ಲ ನಾನು. ಕೆಲವೊಬ್ಬರಿಗೆ ನೋ ಅಂತ ಆಗಬಹುದು, ಬಿಕಾಸ್ ಬಾಟಮ್ ಆಫ್ ದ ಡೆಕ್ ಈಸ್ ನೋ. ಎಸ್ ಕೂಡ ಇದೆ, ನೋ ಕೂಡ ಇದೆ. ಅಂತಂದರೆ ನೀವು ಇವಾಗ ಇಂಡಿಸಿಸಿವ್ ಫೇಸಲ್ಲಿ ಇರ್ಬೋದು. ಸೊ ಅದಕ್ಕೆ ಇಲ್ಲಿ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮವನ್ನು ನಂಬೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸಿಚುವೇಶನ್ ಏನಿದೆ ಅಲ್ಲಿ ಖಂಡಿತವಾಗ್ಲೂ ಇಂಪ್ರೂವ್ಮೆಂಟ್ ಬರುತ್ತೆ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ಯಾವ ಏಂಜಲ್ಸ್ ನಂಬರ್ ನಿಮಗೆ ನೋಡಿದಾಗ ಸಿಗ್ತಾ ಇದೆ ನೋಡಿ, ಆ ನಂಬರ್ಸ್ ಬಂದುಬಿಟ್ಟು ಅದರ ಕೆಳಗಡೆ ನೀವು ಏನು ಯೋಚಿಸ್ತಾ ಇದ್ರಿ ಆ ಟೈಮಲ್ಲಿ ಆ ಏಂಜಲ್ಸ್ ನಂಬರ್ ಸಿಗುವಾಗ ಅಂತ ಹೇಳಿಬಿಟ್ಟು ಬರೆಯಿರಿ. ಓಕೆ, 21 ಡೇಸ್ ಮಾಡಿ. 21 ಡೇಸಲ್ಲಿ ನೀವು ಮಾಡ್ತೀರಂತಂದರೆ ಅದಕ್ಕೆ ಆನ್ಸರ್ ನಿಮಗೆ ಸಿಗುತ್ತೆ, ಯಾಕೆ ನಿಮಗೆ ಈ ಥರ ಏಂಜಲ್ಸ್ ನಂಬರ್ ನೋಡೋದಕ್ಕೆ ಸಿಗ್ತಾ ಇತ್ತು ಅನ್ನೋದು. ಓಕೆ, ಸೊ ಕೆಲವೊಬ್ಬರ ಕ್ವಶನಿಗೆ ಇಲ್ಲಿ ಎಸ್ ಬಂದಿದೆ, ಕೆಲವೊಬ್ಬರ ಕ್ವಶನಿಗೆ ಆನ್ಸರ್ ನೋ ಬಂದಿದೆ. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಬಾಯ್.